ಚತುರ ನರಿ. ಒಂದು ಕಾಲದಲ್ಲಿ ಒಂದು ಹಳ್ಳಿಯ ಬಳಿ ಇದ್ದ ಶಾಂತವಾದ ಅರಣ್ಯದಲ್ಲಿ ಛತ್ರ ಆದರೆ ಹಸಿವಿನಿಂದ ತತ್ತರಿಸಿದ ನರಿ ಇದ್ದಿತ್ತು. ಒಂದು ಬಿಸಿಲು ತುಂಬಿದ ಮಧ್ಯಾಹ್ನ ಅದು ಆಹಾರ ಮತ್ತು ನೀರಿಗಾಗಿ ಅರಣ್ಯದಲ್ಲಿ ಅಲೆಯುತ್ತಿತ್ತು. ಅಷ್ಟರಲ್ಲಿ ಅದು ಆಳವಾದ ಒಂದು ಬಾವಿಯನ್ನು ಕಂಡಿತು. ಕೂತು ನೋಡಲು ಮುಂದೆ ಬಾಗಿದಾಗ ಜಾರಿ ನರಿ ಬಾವಿಯೊಳಗೆ ಬಿದ್ದು ಹೋಯಿತು. ಓಯ್, ಯಾರಾದರೂ ದಯವಿಟ್ಟು ಸಹಾಯ ಮಾಡಿ ಎಂದು ನರಿ ಕೂಗಿತು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅರಣ್ಯ ನಿಶ್ಶಬ್ದವಾಗಿತ್ತು. ಅದು ಹೇಗೆ ಹೊರಬರಬೇಕೆಂದು ಯೋಚಿಸುತ್ತಿದ್ದಾಗ ದೂರದಿಂದ ಹೆಜ್ಜೆಯ ಶಬ್ದ ಕೇಳಿಬಂತು. ನೀರಿಗಾಗಿ ಬಂದಿದ್ದ ಒಂದು ನಿರ್ದೋಷಿ ಆಡುಬಾವಿಯ ಬಳಿಗೆ ಬಂದಿತು. ನರಿ ತಕ್ಷಣ ಒಂದು ಯುಕ್ತಿ ಕಲ್ಪಿಸಿತು. ಅದು ನಗುಮುಗಿದಂತೆ ಆಡಿಗೆ ಹೇಳಿತು, ಓ ಪ್ರಿಯ ಆಡು, ಈ ಬಾವಿಯ ನೀರು ತುಂಬ ತಂಪಾಗಿದ್ದು ಸಿಹಿಯಾಗಿದೆ. ನಾನೇ ಈಗ ಕುಡಿದೀನಿ. ಬಾ, ನೀನು ಒಳಗೆ ಬಂದು ಕುಡಿ. ಆಡು ಜಿಜ್ಞಾಸೆಯಿಂದ ಒಳಗೆ ನೋಡಿತು. ಓ, ನಿಜವಾಗ್ಲಾ? ನನಗೆ ದಾಹವಾಗಿ ಬರುತ್ತಿದೆ ಎಂದು ಹೇಳಿ ಯೋಚನೆ ಇಲ್ಲದೆ ಬಾವಿಯೊಳಗೆ ಹಾರಿತು. ಆಡು ಬಿದ್ದ ತಕ್ಷಣವೇ ನರಿ ಅದರ ಬೆನ್ನು ಮೇಲೆ ಹಾರಿ ಜಿಗಿದು ಬಾವಿಯಿಂದ ಹೊರಬಂದಿತು. ಆಡು ಆಶ್ಚರ್ಯದಿಂದ ಕೂಗಿತು, ಏ ನರಿ, ನನ್ನನ್ನು ಇಲ್ಲಿ ಬಿಟ್ಟು ಹೋಗಬೇಡ. ನರಿ ಪಕ್ಕಾ ನಗು ಮಾಡಿ ಹೇಳಿತು, ಏನು ಮಾಡಿದರೂ ಮೊದಲು ಯೋಚಿಸಬೇಕು. ಯಾರಾದರೂ ಏನಾದರೂ ಸಿಹಿಯಾಗಿ ಹೇಳಿದ್ರೆ ನಂಬಬಾರದು. ಅದು ನಿಜವೋ ಅಲ್ಲವೋ ಎಂದು ಯೋಚನೆ ಮಾಡಬೇಕು. ಅಂತೆ ನರಿ ಅರಣ್ಯದೊಳಗೆ ಓಡಿಹೋಯಿತು. ಆಡು ಬಾವಿಯೊಳಗೆ ಉಳಿದಂತಾಯಿತು. ನೀತಿ ಯಾವ ಕೆಲಸ ಮಾಡಿದ್ರೂ ಮೊದಲು ಯೋಚಿಸಬೇಕು. ಯಾರ ಮಾತನ್ನಾದರೂ ಅಂದವಾಗಿ ನಂಬಬಾರದು. ಸ್ವತಂತ್ರವಾಗಿ ಯೋಚಿಸಿ ತೀರ್ಮಾನ ಮಾಡಬೇಕು.